ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ವಿನಾಯಕ ಚೌತಿಯ ಶುಭಾಶಯಗಳು. ವಿನಾಯಕನ ಬಗ್ಗೆ ಹೇಳುವುದಾದರೆ, ಅವರಿಗೆ ದೊಡ್ಡ ಸೊಂಡಿಲು ಇದೆ, ಅದೇ ಮೂಗು. ನಾವು ಶ್ವಾಸದ ಮೇಲೆ ಹೆಚ್ಚು ಗಮನ ಇಡಬೇಕೆಂದು ಸೂಚಿಸುತ್ತದೆ. ತನ್ನ ಸೊಂಡಿಲಿನಿಂದ ಆಹಾರವನ್ನು ಬಾಯಿಯೊಳಗೆ ಇಟ್ಟುಕೊಳ್ಳುವುದು ಆನೆ. ಆ ಆನೆಯ ತಲೆಯನ್ನೇ ಗಣಪತಿಗೆ ಇಟ್ಟಿರುವುದು. ಅಂದರೆ ಮೂಗಿನ ಮೂಲಕ ಶ್ವಾಸದ ಮೇಲೆ ಗಮನ ಹರಿಸಿ ನಮಗೆ ಬೇಕಾದ್ದನ್ನು ಪ್ರಾಣಶಕ್ತಿಯಿಂದ ನೇರವಾಗಿ ಗಳಿಸಬಹುದು ಎಂದು ಸೂಚಿಸುತ್ತದೆ. ಹಾಗೆ ದೊಡ್ಡ ದೊಡ್ಡ ಕಿವಿಗಳಿವೆ. ಇದು ನಾವು ಚೆನ್ನಾಗಿ ಆಲಿಸಬೇಕು ಎಂದು ಸೂಚಿಸುತ್ತದೆ. ಹಾಗೆ ಎಲ್ಲರ ಮಾತನ್ನು ವಿನಯವಾಗಿ ಕೇಳಿಸಿಕೊಳ್ಳಬೇಕು, ಶ್ರವಣ ಮಾಡಬೇಕು. ಅದರ ಸಂಕೇತವೇ ವಿಶಾಲವಾದ ಕಿವಿಗಳು. ಕೇಳಿದ್ದನ್ನೇ ಯಾರೂ ಮತ್ತೆ ಕೇಳುವುದಿಲ್ಲ. ಆಧ್ಯಾತ್ಮಿಕದಲ್ಲಿ ಇಲ್ಲದವರು ಆಲಿಸುವುದಿಲ್ಲ. ಆಧ್ಯಾತ್ಮದಲ್ಲಿ ಇರುವವರು ಮಾತ್ರವೇ ಚೆನ್ನಾಗಿ ಆಲಿಸುತ್ತಾರೆ. ಪ್ರತಿಯೊಬ್ಬರ ಮಾತನ್ನು ವಿನಯದಿಂದ ಕೇಳುತ್ತಾರೆ. ಕಲಿಕೆಯ ಹಂಬಲದಿಂದ ಯಾವಾಗಲೂ ಉತ್ಸಾಹಕರಾಗಿರುತ್ತಾರೆ. ಎಲ್ಲರ ಬಳಿಯ ವಿಷಯಗಳನ್ನು ಶೇಖರಣೆ ಮಾಡುತ್ತಾರೆ. ಇದೇ ವಿನಾಯಕನ ದೊಡ್ಡ ಕಿವಿಗಳ ಸಂಕೇತ. ಹಾಗೆ ಚಿಕ್ಕ ಕಣ್ಣುಗಳಿವೆ ವಿನಾಯಕನಿಗೆ, ಅಲ್ಲವೇ? ಅಂದರೆ ಈ ಪ್ರಪಂಚವನ್ನು ಹೆಚ್ಚು ನೋಡುವ ಅವಶ್ಯಕತೆ ಇಲ್ಲ. ಈ ದೃಶ್ಯಮಯ ಪ್ರಪಂಚ ಊರ್ಧ್ವಲೋಕಕ್ಕೆ ಹೋಲಿಸಿದರೆ ತುಂಬಾ ಸಣ್ಣದು. ಆದ್ದರಿಂದ ಸಣ್ಣ ಕಣ್ಣುಗಳು ಸಾಕು ಈ ದೃಶ್ಯಮಯ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವೀಕ್ಷಿಸಲು. ಹಾಗೆ ವಿನಾಯಕ ಕುಬ್ಜ ರೂಪದಲ್ಲಿ ಇರುತ್ತಾನೆ, ಅಲ್ಲವೇ? ಆದರೆ ಅವನು ಗಣಾಧಿಪತಿ. ಈ ಶರೀರ ಹೇಗಿದ್ದರೂ ಪರವಾಗಿಲ್ಲ, ಏಕೆಂದರೆ ಈ ಶರೀರ ನಾವಲ್ಲವಲ್ಲ. ಆದ್ದರಿಂದ ಅದು ಕುಬ್ಜವಾದರೇನು, ಮನ್ಮಥನ ರೂಪದಲ್ಲಿದ್ದರೇನು, ಶರೀರ ಹೇಗಾದರೂ ಇರಲಿ, ನಮಗೆ ಬೇಕಾದದ್ದು ಆತ್ಮ. ಅದು ಸುಂದರವಾಗಿರಬೇಕು. ಆದ್ದರಿಂದ ಈ ಶರೀರ ನೋಡಿ ಕುಗ್ಗಬೇಕಿಲ್ಲ ಎಂದು ತಿಳಿಸುವ ಸಲುವಾಗಿಯೇ ಗಣೇಶನು ಕುಬ್ಜ ವೇಷಧಾರಿಯಾಗಿರುವುದು. ದೊಡ್ಡ ಹೊಟ್ಟೆ, ಕುಳ್ಳ ಶರೀರ, ನೋಡಲು ವಿಕೃತವಾಗಿದ್ದಾನೆ. ಅಂದರೆ ನಾವು ನೋಡಬೇಕಾಗಿದ್ದು ಶರೀರವಲ್ಲ, ಆತ್ಮವನ್ನು ಎಂದು ಗಣೇಶನ ರೂಪರೇಖೆಯೇ ಹೇಳುತ್ತವೆ, ಅಲ್ಲವೇ? ಹಾಗೆ ವಿನಾಯಕನ ವಾಹನ ಮೂಷಿಕ, ಅಂದರೆ ಇಲಿ. ನಮಗೆ ಚಲಿಸಲು ಬೆಂಚ್ ಕಾರ್ ಬೇಕಾಗಿಲ್ಲ. ಚಿಕ್ಕ ಸೈಕಲ್ನಲ್ಲಿ ಕೂಡ ನಾವು ಹೋಗಬಹುದು. ಪುರಾಣಗಳಲ್ಲಿ ಪ್ರತಿಯೊಂದಕ್ಕೂ ಅರ್ಥವಿದೆ. ನಮಗೆ ಅದನ್ನು ಅರ್ಥೈಸಿಕೊಳ್ಳುವ ವಿವೇಕ ಇರಬೇಕು ಅಷ್ಟೇ. ಈ ವಿವೇಕ ಧ್ಯಾನದಿಂದ ಮಾತ್ರ ಲಭಿಸುತ್ತದೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಕಾರಣವಿರುತ್ತದೆ, ಪ್ರತಿಯೊಂದಕ್ಕೂ ಶಾಸ್ತ್ರವಿರುತ್ತದೆ, ಆಧಾರವಿರುತ್ತದೆ, ತರ್ಕವಿರುತ್ತದೆ. ಇದನ್ನು ನಾವು ತಿಳಿಯಬೇಕು. ಆದ್ದರಿಂದಲೇ ಇಂದು ನಾವು ವಿನಾಯಕ, ಗಣೇಶ, ವಿಘ್ನೇಶ್ವರ, ಮೂಷಿಕ ವಾಹನನ ಬಗ್ಗೆ ಅರಿತುಕೊಳ್ಳುತ್ತಿದ್ದೇವೆ. ವಿನಾಯಕ ಮೋದಕ ಪ್ರಿಯ, ಚೆನ್ನಾಗಿ ತಿನ್ನುತ್ತಾನೆ. ಅಂದರೆ ಈ ಲೋಕವನ್ನು ಬಹಳ ಆನಂದವಾಗಿ ಅನುಭವಿಸುತ್ತಿದ್ದಾನೆ. ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಈ ಲೋಕವನ್ನು ಆನಂದವಾಗಿ ಜೀವಿಸಬೇಕು. ಯಾವ ಲೋಕದಲ್ಲಿ ನಾವಿದ್ದೇವೆಯೋ ಅಲ್ಲಿ ಬಹಳ ಆನಂದವಾಗಿ ಬದುಕಬೇಕು. ಯಾವ ವೈರಾಗ್ಯವೂ ಬೇಕಿಲ್ಲ. ನಮಗಿದೆಲ್ಲ ವೈಭೋಗವೇ ಸರಿ. ವಿನಾಯಕನದು ಕೂಡ ವೈಭೋಗವಲ್ಲವೇ? ದೊಡ್ಡ ಹೊಟ್ಟೆ ಇಟ್ಟುಕೊಂಡು ಮೋದಕ ತಿನ್ನುತ್ತಾನೇ ಇರುತ್ತಾನೆ. ಯಾರಾದರೂ ನನ್ನ ನೋಡುತ್ತಾರೆ, ನಾನು ಡಯಟ್ ಮಾಡಬೇಕು ಎಂದೇನೂ ಆಲೋಚಿಸದೆ ತೃಪ್ತಿಯಾಗಿ ತಿನ್ನುತ್ತಾನೆ. ಧ್ಯಾನಿಗಳು ತೃಪ್ತಿಯಾಗಿ ಆಹಾರ ಸೇವಿಸುವರು. ಧ್ಯಾನಿ ಅಲ್ಲದವರಿಗೆ ಊಟದ ಅರಿವು ಇರುವುದಿಲ್ಲ. ತಿನ್ನಬಾರದನ್ನು ತಿನ್ನುತ್ತಿರುತ್ತಾರೆ, ತಿನ್ನಬಾರದ ಸಮಯದಲ್ಲಿ ತಿನ್ನುತ್ತಾರೆ. ರೋಗದಿಂದ ತುಂಬಿರುವುದರಿಂದ ಸಂತೋಷ ಪಡಲಾರರು ಅವರು. ಹಾಗೆ ಧ್ಯಾನಿಯಾದರೆ ನಿರೋಗಿಯಾಗಿ ಎಲ್ಲ ಭೋಗಗಳನ್ನು ಆನಂದಿಸಬಹುದು. ಅದೇ ವೈಭೋಗ. ವಿನಾಯಕ ಚತುರ್ಥಿ ಸಂದರ್ಭದಲ್ಲಿ ಈ ವಿಷಯಗಳನ್ನು ತಿಳಿದುಕೊಂಡೆವಲ್ಲವೇ? ಯಾವುದೇ ಕೆಲಸ ಮಾಡುವ ಮುಂದೆ 2 ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನ ಸ್ಥಿತಿ ತಲುಪಿ
ಸಂಕಲ್ಪ ಮಾಡಿಕೊಂಡು, ನೋಡು ಸ್ವಾಮಿ ಕರುಣಿಸು ಎಂದು ಸಂಕಲ್ಪ ಇಟ್ಟುಕೊಂಡು ಕೆಲಸ ಪ್ರಾರಂಭಿಸಿದರೆ ಆ ಕೆಲಸ ಉತ್ಕೃಷ್ಟವಾಗಿ ಸಾಗುತ್ತದೆ. ಪೂಜೆ ಎಂದರೆ ಹೂವುಗಳನ್ನು ಸುರಿಯುವುದಲ್ಲ, ವಿಗ್ರಹದ ಅವಶ್ಯಕತೆಯೂ ಇಲ್ಲ. ಮೂರ್ತಿ ಇರುವುದು ಸ್ಫೂರ್ತಿಗಾಗಿ, ಪೂಜೆಗಾಗಿ ಅಲ್ಲ. ಪೂಜೆ ಎನ್ನುವುದು ಮಾನಸಿಕ, ದ್ರವ್ಯಗಳು ಬೇಕಿಲ್ಲ ಅದಕ್ಕೆ. ಎಲ್ಲ ಮನಸ್ಸು, ಧ್ಯಾನ, ಸಂಕಲ್ಪದ ಕೆಲಸವಷ್ಟೇ ಸಾಕು. Thank you and good luck. Hi Masters, Patriji Vegetarian ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.